ಚಿತ್ರದುರ್ಗದಲ್ಲಿ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಔಷಧ ಭವನವನ್ನು ನಿನ್ನೆ ಉದ್ಘಾಟಿಸಲಾಯಿತು. ಬೆಂಗಳೂರಿನ ಆಹಾರ ಸುರಕ್ಷತೆ ಹಾಗೂ ಔಷಧ ಆಡಳಿತದ ಉಪ ಔಷಧ ನಿಯಂತ್ರಕ ಕೆಂಪಯ್ಯ ಸುರೇಶ್, ಉಪ ವಿಭಾಗಾಧಿಕಾರಿ ಮೊಹಮ್ಮದ್ ಜಿಲಾನಿ ಖುರೇಶಿ ಮತ್ತು ಕರ್ನಾಟಕ ಸಣ್ಣ ವ್ಯಾಪಾರಿಗಳ ವಿತರಕರ ಸಂಘಟನೆ ಅಧ್ಯಕ್ಷ ಸಿ ಜಯರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅತ್ಯಂತ ಹೆಚ್ಚು ಬಿಲ್ಡಿಂಗ್ಗಳು ಎಲ್ಲ ಕಡೆ ಇದೆ. ಇದನ್ನು ನಾವು ಜೋಗಿಯ ಮಟ್ಟಿಯ ತಮ್ಮ ಪ್ರಾಸ್ತಾವಿಕ ನುಡಿಗಳಿಂದ ನಂತರ ಕೆಂಪಯ್ಯ ಸುರೇಶ್, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಕಾಲಕ್ಕೆ ನಮ್ಮ ಸದಸ್ಯರಿಗೆ ತಲುಪಿಸುವ ಮೂಲಕ ಸೂಕ್ತ ವ್ಯಾಪಾರಕ್ಕೆ ಅನುವು ಮಾಡಿಕೊಡಬೇಕು. ಸದಸ್ಯರು ನಿತ್ಯವೂ ಇಲಾಖಾ ವೆಬ್ಸೈಟ್ ಗಮನಿಸುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ನಾವು ಯಾವುದೇ ಡಿಸ್ಟ್ರಿಕ್ಟ್ಗೆ ಹೋದರೆ ಕೂಡ ಇನ್ನೊಂದು ಅಸೋಸಿಯೇಷನ್, 2 ಅಸೋಸಿಯೇಷನ್, 3 ಅಸೋಸಿಯೇಷನ್ ಕೂಡ ಇದೆ. ಬಟ್ ಚಿತ್ರದುರ್ಗದಲ್ಲಿ ನನ್ನ ಪ್ರಕಾರ ಓಂಕಾರಮೂರ್ತಿ ಅವರು ನನ್ನ ಹತ್ರ ಬಂದಾಗ ನಾವು ಹೇಳ್ತಾ ಇದ್ರು. ಸಿ ಜಯರಾಮ್, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಔಷಧ ಭವನಗಳು ನಿರ್ಮಾಣವಾಗಿವೆ. ಕಾನೂನು ಪಾಲಿಸುವ ಮೂಲಕ ವ್ಯಾಪಾರ ಮಾಡುವವರಿಗೆ ನಮ್ಮ ಸಂಘದ ಬೆಂಬಲ ಸದಾ ಇರುತ್ತದೆ. ಕಾನೂನು ಮೀರಿದವರಿಗೆ ಶಿಕ್ಷೆ ಖಚಿತವೆಂದು ಎಚ್ಚರಿಸಿದರು. ಸಂತೋಷ. ಆದರೆ ರಾಜ್ಯದಲ್ಲಿ ಇನ್ನು ಔಷಧವನ್ನು ಆಗ್ತಾ ಇರೋರು ತುಂಬಾ ದುಃಖದ ಸಂಖ್ಯೆಯಲ್ಲಿ ಇರ್ತಾರೆ. ಆದಷ್ಟು ಬೇಗ ರಾಜ್ಯದಲ್ಲಿ ಒಂದು ಔಷಧ ಭವನಕ್ಕೆ ಆಗಲಿ ಅಂತ ತಮ್ಮೆಲ್ಲ ಸಹಕಾರ. ಮೊಹಮ್ಮದ್ ಜಿಲಾನಿ ಖುರೇಶಿ, ನಕಲಿ ಔಷಧಗಳ ಹಾವಳಿ ನಿಯಂತ್ರಣಕ್ಕೆ ಸರ್ಕಾರ ಮುಂದಾಗಿದೆ. ನಕಲಿ ಔಷಧಗಳ ಬಗ್ಗೆ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದರು. ವೈದ್ಯ ಯಶಸ್ವಿ ಆಗಬೇಕು ಅಂತಂದ್ರೆ ನಾವೆಲ್ಲ ಕೇಳ್ತೇವೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಆದರೆ ನಮ್ಮ ಈ ಒಂದು ಔಷಧ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದಾಗ ಒಬ್ಬ ಯಶಸ್ವಿ ವೈದ್ಯರ ಹಿಂದೆ ಒಬ್ಬ ಫಾರ್ಮಾಸಿಸ್ಟ್ ಇರ್ತಾನೆ ಅಂತ